ನಮಸ್ಕಾರ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ವತಿಯಿಂದ ನಾವು ಮಾವು ಮೇಳನ ಆಯೋಜಿಸ್ತಿದ್ದೀವಿ ಲಾಲ್ಬಾಗಲ್ಲಿ. ಇದು ಜೂನ್ 4ರಿಂದ ಹಿಡಿದು ಜೂನ್ 30ವರೆಗೂ ಮೇಳ ಇದೆ. ಒಟ್ಟು 1 ತಿಂಗಳ ಕಾಲ ಮೇಳ ಇದೆ. ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರದ ಪ್ರಮುಖವಾಗಿ ಆ ರೈತರುಗಳಿಗೆ ಮೇಳನ ಆಯೋಜಿಸಿದ್ದೀವಿ. ಇದರ ವಿಶೇಷತೆ ಏನೆಂದರೆ, ಮೇಳದ ವಿಶೇಷ ಅಂದರೆ ರೈತರು ಸ್ವಂತ ತೋಟದಿಂದ ಮಾವಿನ ಮರದಿಂದ ರೈಪ್ ಆಗಿರ್ತಕ್ಕಂಥ ಮ್ಯಾಂಗೋಸ್ನ ಕಟ್ ಮಾಡಿ ಕಾರ್ಬೈಡ್ ಫ್ರೀ ಅಂದರೆ ಕೆಮಿಕಲ್ಸ್ ಫ್ರೀ ನ್ಯಾಚುರಲ್ ಆಗಿ ಮಾರ್ಕ್ಸಿರೋ ಅಂಥ ಹಣ್ಣನ್ನು ಇಲ್ಲಿ ಮೇಳದಲ್ಲಿ ತಂದಿಟ್ಟಿದ್ದಾರೆ. ಸೊ ಬೆಂಗಳೂರಿನ ಗ್ರಾಹಕರು ಈ ಥರ ಹಣ್ಣು ಸಿಗೋದು ಕಷ್ಟ ಬೇರೆ ಕಡೆ ಎಲ್ಲ ಅಂಗಡಿಗಳಲ್ಲಿ. ತಾವು ನೋಡ್ತಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಇಂತಿಂಥ ಅಮೆಝಾನ್ ಕಂಪ್ನೀಸ್ ಆಗಿರ್ಬೋದು, 1 ಕೆ ಜಿ ಮಾವಿಗೆ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ತಗೊತಿದ್ದಾರೆ. ಇಲ್ಲಿ ರೈತರು ನೈಸರ್ಗಿಕವಾಗಿ ಮಾಗಿಸಿರ್ತಕ್ಕಂಥ ಹಣ್ಣನ್ನು ಇವರು 110ರಿಂದ 120 ರೂಪಾಯಿ ಕೆ ಜಿಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ವಿವಿಧ ತಳಿಗಳು ರೈತರು ತಂದಿದ್ದಾರೆ. ಮುಖ್ಯವಾಗಿ ಮಲ್ಲಿಕಾ ಇದೆ, ಇಮಾಮ್ ಪಸಂದ್ ಅಂತ ಇದೆ, ದಶೇರಿ ಅಂತ ಇದೆ, ಆಲ್ಫೆನ್ಸೋ ಇದೆ, ಆಮ್ಲೆಟ್ ಅಂತ ಒಂದು ವೆರೈಟಿ ಇದೆ. ತುಂಬ ಥರದ ವೆರೈಟಿಗಳು, ಒಂದು 10 ಥರದ ವೆರೈಟಿಗಳು ಇಲ್ಲಿ ಬಂದಿದೆ. ಸೊ ಗ್ರಾಹಕರು ತಮ್ಮ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಮಾವನ್ನ ಖರೀದಿ ಮಾಡಬೇಕಾಗಿ ನಾನು ಕೇಳ್ಕೊತೇನೆ, ಮತ್ತು ಮಾವನ್ನ ಸವಿಬೇಕಾಗಿ ನಾನು ಈಗ ಕೇಳ್ಕೊತೇನೆ. ಈಗ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ ಮಾವು ತಿಂದರೆ ಶುಗರ್ ಬರುತ್ತೆ, ಅದು ಬರುತ್ತೆ ಅಂತ. ಸುಳ್ಳು ಅದೆಲ್ಲ. ದಯಮಾಡಿ ಮಾವು ತಿಂದರೆ ಶುಗರ್ಸ್ ಬರೋಲ್ಲ. ಫ್ರುಕ್ಟೋಸ್ ಅನ್ನೋದು ಒಂದು ಅಂಶ ಇರುತ್ತೆ, ಅದು ಈಸಿ ಡೈಜೆಸ್ಟಬಲ್ ಶುಗರ್ಸ್. ಅದು ದಯಮಾಡಿ ಎಲ್ಲರೂ ಗ್ರಾಹಕರು ಬಂದು ಮಾವನ್ನ ಖರೀದಿ ಮಾಡಬೇಕು ಅಂತ ಒಂದು. ಇನ್ನೊಂದು ಹಲಸು ಸಹ ಇದೆ. ಸೊ ಒಟ್ಟು 15 ವೆರೈಟಿ ಹಲಸನ್ನ ನಾವು ಇಟ್ಟಿದ್ದೀವಿ. 15 ಸ್ಟಾಲ್ಸ್ ಇದ್ದಾವೆ. ರುದ್ರಾಕ್ಷಿ ಹಲಸು, ಮತ್ತು ಶಿವರಾತ್ರಿ ಹಲಸು, ತೂಪ್ಗೆರೆ ಹಲಸು, ಲಾಲ್ಬಾಗ್ ಹಲಸು, ಈ ಥರ ವೆರೈಟಿ, ಸಿದ್ದಾಪುರದ ಹಲಸು, ಇವೆಲ್ಲವೂ ಸಹ ಹಲಸುಗಳು ಸಹ ಒಂದು 15 ಸ್ಟಾಲಲ್ಲಿದೆ. ಗ್ರಾಹಕರು ಬಂದು ಅದನ್ನು ಹಲಸನ್ನು ಸಹ ತಗೋಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೇನೆ. ಈ ಮಾವು ಮೇಳದಿಂದ ನಮಗೆ ತುಂಬ ಸಹಕಾರಿಯಾಗಿದೆ. ಇವತ್ತು ಮಾವು ಮಹಾಮಂಡಳಿ ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆ ಸಹಭಾಗಿತ್ವದಲ್ಲಿ ಇವತ್ತು ಈ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು 16 ವರ್ಷಗಳಿಂದ ಇದು 16ನೇ ಮೇಳ ಇವತ್ತು ಪ್ರಾರಂಭ ಆಗಿ ನಡೀತಾ ಇದೆ. ತುಂಬ ಅನುಕೂಲ ಆಗ್ತಾಯಿದೆ. ರೈತರು, ನಾವು ಸುಮಾರು 6 ಜನ ರೈತರಿಂದ ಪ್ರಾರಂಭವಾದ ಈ ಒಂದು ಮೇಳ 10-15 ಜನದಿಂದ ಪ್ರಾರಂಭವಾದ ಈ ಮೇಳ ಇವತ್ತು 100-150 ಜನರ ರೈತರವರೆಗೂ ಇವತ್ತು ಇಲ್ಲಿ ಬಂದು ಮಳಿಗೆಗಳನ್ನು ಇಟ್ಟಿದ್ದೀವಿ. ನಾನಾ ರೀತಿಯ ಎಲ್ಲ ರೀತಿಯ ತಳಿಗಳನ್ನು ಇಲ್ಲಿ ಮಾರಾಟ ಮಾಡ್ತಾಯಿದ್ವಿ. ಲಾಭವೂ ಆಗ್ತಾಯಿದೆ, ಮತ್ತು ಅದರ ಜೊತೆಗೆ ಸಂತೋಷವೂ ಆಗ್ತಾಯಿದೆ. ಯಾಕಂದರೆ ನಾವು ಬೆಳೆದಂತಹ ಪದಾರ್ಥವನ್ನು ನಾವೇ ನೇರವಾಗಿ ಗ್ರಾಹಕರಿಗೆ ಕೊಡ್ತಾ ಇರೋದು ನಮಗೆ ತುಂಬ ಸಂತೋಷ ತಂದಿದೆ. ಯಾಕಂದರೆ ನಾವು ಉತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಇಲ್ಲಿಗೆ ಎತ್ಕೊಂಬಂದು ಮಾರಾಟ ಮಾಡ್ತಾಯಿದ್ವಿ. ಕಾರ್ಬೈಡ್ ಫ್ರೀ, ಇವತ್ತು ಯಾವುದೇ ಕೆಮಿಕಲನ್ನು ಹಾಕ್ದಿರ ಹುಲ್ಲಲ್ಲೇ ಹಣ್ಣು ಮಾಡಿ ಎತ್ಕೊಂಬಂದು ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾಯಿದ್ವಿ. ಸುಮಾರು ತಳಿಗಳು ಇವತ್ತು ಮಲ್ಲಿಕಾ, ಆಲ್ಫಾನ್ಸೋ, ರಸ್ಪೂರಿ, ಸೇಂದೂರ, ಕಾಲಾಪಹಡ್, ಮಲ್ಗೋವಾ, ದಶೇರಿ, ಕೇಸರ್, ಇಮಾಮ್ ಪಸಂದ್ ಅಂತ ಸುಮಾರು ಸಕ್ಕರೆ ಗುತ್ತಿಯಿಂದ ಹಿಡಿದು ಸುಮಾರು ಒಂದು 25ರಿಂದ 30ರಷ್ಟು ತಳಿಗಳು ಇವತ್ತು ಲಭ್ಯವಿದೆ. ಎಲ್ಲ ರೈತರು ಅವರವರ ತೋಟಗಳಲ್ಲಿ ಬೆಳೆದಂತಹ ಎಲ್ಲ ತಳಿಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಹಾಗೂ ಮಾರಾಟಕ್ಕೆ ಎತ್ಕೊಂಬಂದಿಟ್ಟಿದ್ದಾರೆ. ಇದರಿಂದ ತುಂಬ ಅನುಕೂಲ ಆಗ್ತಾ ಇದೆ. ಇದರಿಂದ ನಾವು ಮಾವು ಮಹಾಮಂಡಳಿ ಹಾಗೂ ತೋಟಗಾರಿಕಾ ಇಲಾಖೆಗೆ ಧನ್ಯವಾದಗಳನ್ನು ಸಹ ತಿಳಿಸ್ತೀವಿ. ಹಾಗೆ ಬೆಂಗಳೂರಿನ ಗ್ರಾಹಕರು ಈಗಾಗಲೇ ಇನ್ನೂ 20-30ನೇ ತಾರೀಕುವರೆಗೂ ಮೇಳ ಇರುತ್ತೆ. ಹೀಗಾಗಿ ಮೇಳ ಪ್ರಾರಂಭವಾಗಿದೆ. ಈಗ ಈ ಒಂದು ವಾರ 15 ದಿನ ಎಲ್ಲ ರೀತಿಯ ತಳಿಗಳು ಲಭ್ಯವಿರುತ್ತೆ. ಆದ್ದರಿಂದ ಎಲ್ಲ ಗ್ರಾಹಕರು ಬಂದು ಈ ಒಂದು ಮಾವನ್ನು ಖರೀದಿ ಮಾಡಬೇಕು, ಈ ಮಾವಿನ ಸವಿಯನ್ನು ಸವಿಬೇಕು. ರೈತರಿಗೂ ಅನುಕೂಲ ಆಗುತ್ತೆ ನೀವು ಬಂದು ಇಲ್ಲಿ ಖರೀದಿ ಮಾಡೋದ್ರಿಂದ, ಮತ್ತು ವಿಷಮುಕ್ತ ಮಾವಿನ ಹಣ್ಣನ್ನು ನೀವು ತಿಂದಂಗೂ ಆಗುತ್ತೆ. ಆದ್ದರಿಂದ ಎಲ್ಲ ನಾವು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಹಣ್ಣು ಮಾಡಿದಂತಹ ಈ ಮಾವಿನ ಹಣ್ಣಿನ ರುಚಿಯನ್ನು ಬೆಂಗಳೂರಿನ ಗ್ರಾಹಕರು ಸವಿಯಬೇಕು, ರೈತರಿಗೆ ಸಹಕಾರಿಯಾಗಿ ನಿಲ್ಲಬೇಕು ಅನ್ನೋದು ನನ್ನ ಅಭಿಲಾಷೆ.